ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ನಮಗೆ ಅನೇಕ ರೀತಿಯಲ್ಲಿ ಅನೇಕ ಒಂದು ಆಹಾರ ವಿಹಾರಗಳಲ್ಲಿ ಮುಖಾಂತರ ನಮ್ಮ ದೇಹದಲ್ಲಿ ರೋಗ ನಿರೋಧಶಕ್ತಿ ಕಡಿಮೆ ಆಗ್ತದೆ. ಹಾಗೇನಾಗುತ್ತಂದರೆ ಶೀತ ಅಂತ ಬರ್ತದೆ, ಅಕ್ಷಿ ಎಂಬ ಸೀನುಗಳು, ಮೂಗಲ್ ಸೋರೋದು, ಕೆಮ್ಮು ಇತ್ಯಾದಿ ಶುರುವಾಗುತ್ತೆ. ಅಂತಹ ಒಂದು ಸಮಯದಲ್ಲಿ ಬೆಲ್ಲ, ಅರಿಶಿನ ಮತ್ತು ಒಂದು ಕಪ್ಪು ಹಾಲು ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಕಲಸಿ ಕಾಯಿಸಿ ಅದನ್ನು ಸೇವನೆ ಮಾಡೋದ್ರಿಂದ, ಇನ್ನು ಬೇಕಾದರೆ ಸ್ವಲ್ಪ ಶುಂಠಿನ ಹಾಕ್ಕೋಬೋದು. ಶುಂಠಿನೂ ಪುಡಿ ಇದ್ರೆ ಹಾಕೋ, ಚೂರ್ಣ ಹಾಕ್ಕೊಳ್ಳಿ. ಅಂದರೆ ಶುಂಠಿನೇ ಜಜ್ಜಿಬಿಟ್ಟು ಹಾಕ್ಕೊಳ್ಳೋದು ಒಳ್ಳೆಯದು. ಈ ನೆಗಡಿ ಮಾಯವಾಗುತ್ತೆ. ಅದು ಬಿಟ್ಟು ನಾವೇನು ಮಾಡ್ತಾಯಿದ್ದೀವಿ, ಇನ್ನೂ ನೆಗಡಿ ಬಂದಿಲ್ಲ ಅನ್ನಂಗಿಲ್ಲ, ಇಮ್ಮಿಡಿಯೇಟ್ಲಿ ಹೋಗಿ ಆ ಟ್ಯಾಬ್ಲೆಟು ಈ ಟ್ಯಾಬ್ಲೆಟು ಅಂತ ಸೇವನೆ ಮಾಡಿ ಅನೇಕ ರೀತಿಯ ಕಾಯಿಲೆಗಳನ್ನು ತರಿಸ್ಕೊತಾ ಇದ್ದೀವಿ. ಮತ್ತು ಈ ಶುಂಠಿ ರಸ ಅದರಲ್ಲೇ ಜೇನುತುಪ್ಪ ಹಾಕ್ಕೊಂಡು ಕಲಸಿ, ಅರಿಶಿನ ಕಲಸಿ ಇದನ್ನು ಸೇವನೆ ಮಾಡೋದು ಅಂದರೆ ಒಳ್ಳೆಯದೇ. ಅಲ್ಲದೇ ಅರಿಶಿನ ಮತ್ತು ಕೆಂಡದಲ್ಲಿ, ಈ ಬೆಂಕಿ ಕೆಂಡ ಇರ್ತದಲ್ಲ, ಅದರಲ್ಲಿ ಅರಿಶಿನ ಸ್ವಲ್ಪ ಹಾಕಿ ಆ ಒಂದು ಹೊಗೆ ಸೇವನೆ ಮಾಡೋದ್ರಿಂದ ಭಾರಿ ಒಳ್ಳೆಯದು. ಇಂತಹ ವಸ್ತುಗಳಿಂದ, ನಮ್ಮ ಮನೆಯಲ್ಲಿರುವಂತಹ ವಸ್ತುಗಳಿಂದ ನಾವು ನೆಗಡಿನ ಓಡಿಸ್ಬೋದು. ಅದು ಬಿಟ್ಟು ನಾವು ಏನೇನೋ ಬಾಂಬುಗಳು, ಆ ಬಾಂಬು ಈ ಬಾಂಬು ಇನ್ನೊಂದು ಮತ್ತೊಂದು ಹಾಕ್ಕೊಂಡು ಈ ಇಲ್ಲದೇ ಇರೋ ಕಾಯಿಲೆಗಳ ತರಿಸ್ಕೊಂಡು ನಾವು ನರಳಾಡುವುದು ಒಳ್ಳೆಯದಲ್ಲ. ಸ್ನೇಹಿತರೆ, ಅರಿಶಿನ ಬೆಲ್ಲ ಚೆನ್ನಾಗಿ ಕಲಸಿ ಸೇವನೆ ಮಾಡೋದ್ರಿಂದ ಭಾರಿ ಒಳ್ಳೆಯದಾಗುತ್ತೆ. ಇನ್ನೂ ಸ್ವಲ್ಪ ಎಫೆಕ್ಟ್ ಆಗಬೇಕಂದ್ರೆ ಅದಕ್ಕೆ ಶುಂಠಿ ರಸ ಹಾಕ್ಕೊಳ್ಳಿ, ಅಥವಾ ಶುಂಠಿ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ. ಹಾಲಿಗೆ ಹಾಕಿ ಕಾಯಿಸಿ ಕುಡಿತಾ ಬಂದರೆ ನೀವು ಬೇಗ ವಾಸಿ ಆಗುತ್ತೆ ನೆಗಡಿ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.